ಈ ದಿನ ನಮ್ಮಲ್ಲಿ 5 ಜನ ಗೆದ್ದಿದ್ದಾರೆ. ಹಾಗೂ 5 ಜನದಲ್ಲಿನೂ ಸಹ ಏನು ರಮೇಶ್ ನಮ್ಮ ಇರ್ಬೋದು, ಅವರು ಸೊಸೈಟಿಯಲ್ಲಿ ಕೆಲಸ ಮಾಡಿ ಅಲ್ಲಿ ಅನುಭವ ಇದೆ. ಆನಂದ್ ಅವರು ಅಧ್ಯಕ್ಷರಾಗಿದ್ದಾರೆ, ಅವ್ರಿಗೂ ಸಹ ಅನುಭವ ಇದೆ. ನಮ್ಮ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಲಕ್ಷ್ಮೀ ನಾಗೇಶ್ವರು ಸಹ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ನಮ್ಮ ಪುರುಷೋತ್ತಮ್ ಅವರು ಆಡನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಅವ್ರಿಗೂ ಸಹ ಅನುಭವ ಇದೆ. ಹಾಗಾಗಿ ರಾಮಾಂಜನಪ್ಪನವರು ಅವರು ತುಂಬ ಅನುಭವಿಗಳು. ಹಾಗಾಗಿ ನಾನು ಹೇಳೋದೇನು ಅಂತಂದರೆ 5 ಜನ NDA ಅಭ್ಯರ್ಥಿಗಳು ಗೆಲ್ತಿದ್ದೀವಿ. ನಾವು ಇವತ್ತು ರೈತರ ಸಮಸ್ಯೆ ಅದು ಉಳಿಬೇಕು, ಬೆಳೆಸಬೇಕು. ಹಾಗಾಗಿ ನೀವೆಲ್ಲ ಶ್ರಮಪಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಆ ಸಮಸ್ಯೆನ ಮೇಲಿನ ಹತ್ತಿರಗೆ ತಗೊಂಡೋಗಿ ಅಂತೇಳಿ ನಾನು ಈ ಸಭೆ ಮುಖಾಂತರವಾಗಿ ನಾನು ಎಲ್ಲರಿಗೂ ಏನು ಜಯಶೀಲರಾಗಿದೆ ಅವ್ರಿಗೆ ಶುಭ ಕೋರ್ತಾ ಇದ್ದೇನೆ. ಥ್ಯಾಂಕ್ ಯು. ಹೇಳಿ ಸರ್, ಗೆದ್ದಿದ್ದೀರಾ, ಏನು ಹೇಳ್ತೀರಾ ಸರ್? ಮಾತಾಡಿ ಸರ್, 2 ಮಾತು ಮಾತಾಡಿ ಸರ್. 2 ಮಾತು ಸರ್, ಹೇಳಿ ಸರ್, ಗೆದ್ದಿದ್ದೀರಾ, ಏನು ಹೇಳ್ತೀರಾ ಸರ್? ಏನು ಈ ದಿನ ನಡೆದ ತಾಲೂಕು ಸೊಸೈಟಿ ಚುನಾವಣೆಯಲ್ಲಿ ನನ್ನನ್ನು ಅತಿ ಹೆಚ್ಚಿನ ಬಹುಮತದಿಂದ ಈ ತಾಲೂಕಿನ ಜನ, ದೊಡ್ಡಬಳ್ಳಾಪುರ ತಾಲೂಕು ಹಾಗೂ ತೂಬಗೆರೆ ಹೋಬಳಿಯ ಜನ ಇವತ್ತು ಸಾಕಷ್ಟು ಜನ ನನ್ನ ಕೈ ಹಿಡಿದು ನಡೆಸಿದ್ದಾರೆ. ಆ ಎಲ್ಲ ಮತದಾರರಿಗೂ ನಾನು ಆಭಾರಿಯಾಗಿದ್ದೇನೆ. ಎಲ್ಲ ತಾಲೂಕಿನ ಹಾಗೂ ತೂಬಗೆರೆ ಹೋಬಳಿ ಎಲ್ಲ ಮತದಾರರಿಗೂ ನಾನು ಆಭಾರಿಯಾಗಿದ್ದೇನೆ. ಈ ವಿಜಯ ದೊಡ್ಡಬಳ್ಳಾಪುರ ತಾಲೂಕು ಹಾಗೂ ತೂಬಗೆರೆ ಹೋಬಳಿ ಯಶಸ್ಸಿಗೆ ಕಾರಣವಾಗಿದೆ. ಮುಂದೆ ಸೊಸೈಟಿಯಲ್ಲಿ ಸಾಕಷ್ಟು ಒಂದು ಒಳ್ಳೆಯ ಕೆಲಸ ಮಾಡ್ತಾ ಎಲ್ಲರ ವಿಶ್ವಾಸ ಗಳಿಸ್ತಾ ನಾನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಸಂಭ್ರಮನ ಆಚರಣೆ ಮಾಡಿದ ಎಲ್ಲ ನನ್ನ ಸ್ನೇಹಿತರಿಗೂ, ಬಂಧುರಿಗೂ, ಮತದಾರರಿಗೂ, ಮುಖಂಡರಿಗೂ, ಈ ಶ್ರಮಕ್ಕೆ ದುಡಿದ ಎಲ್ಲ ನನ್ನ ಸ್ನೇಹಿತರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತಬಂಧವರಿಗೆ ಮೊದಲನೇದಾಗಿ ನನ್ನ ನಮಸ್ಕಾರ. 2ನೇ ಬಾರಿ ಗೆಲುವು ತಂದುಕೊಟ್ಟಂಥ ಎಲ್ಲ ನನ್ನ ತಾಲೂಕಿನ TAPMCನ ಎಲ್ಲ ಮತಬಂಧವರಿಗೂ ಚುನಾವಣೆ ಈ ಗೆಲುವು ನನ್ನ ಗೆಲುವಲ್ಲ, ಈ ಗೆಲುವು ನನ್ನ ಗುರುಗಳಾದಂಥ ವಿಜಯವರು ಮತ್ತು ಗೆಲುವಿಗೋಸ್ಕರ ತಂದುಕೊಟ್ಟು ನನ್ನೆಲ್ಲ ಮತಬಂಧವರು ಅನಿಸ್ಬಿಟ್ಟು ಏನೇ ಕೆಲಸ ಆಗಬೇಕದು ಹಿರಿಯರ ಮುಖಾಂತರ ನಮ್ಮ ಮನೆಯವರು ತಿಳಿಸಿ ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀವಿ. 5 ವರ್ಷದಲ್ಲಿ ಏನೇನಾಗಿದೆ ಅಂತ ನಿಮ್ಮ ಮಾಧ್ಯಮವರ್ಗದ ಗೊತ್ತಿದೆ. ಹೇಳ್ಬಿಟ್ಟು ಈಗ TAPMSಲ್ಲಿ ತೂಕ ಆಗಿ ಲೋಪ ಬರ್ತಿತ್ತು, ಅಲ್ಲಿ ಬಿಟ್ಟು ಮಾಡಿದ್ದಾರೆ, ಒಂದು ಬ್ಯಾಂಕ್ ಮಾಡಿದ್ದಾರೆ, ಎಲ್ಲ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಇನ್ನೂ ಅಗಲ ಮಾಡ್ಕೊಂಡ್ರೆ ಎಲ್ಲ ಬರೋರಪ್ಪ. ದೊಡ್ಡಬಳ್ಳಾಪುರ ತಾಲೂಕಿನ ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರಿ ಸಂಘದ ಚುನಾವಣೆಯಲ್ಲಿ BJP JDSನ ಹೊಂದಾಣಿಕೆಯಿಂದ ಈ ದಿನ ನಮ್ಮಲ್ಲಿ 5 ಜನ ಅಭ್ಯರ್ಥಿಗಳು B ತರಗತಿಯಿಂದ ಮತ್ತು A ತರಗತಿಯಿಂದ 2 ಅಭ್ಯರ್ಥಿಗಳು, ಒಟ್ಟಾರೆ 7 ಜನ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದ್ದಾರೆ. ಹಾಗಾಗಿ ತಾಲೂಕಿನ ಎಲ್ಲ ಮತದಾರರಿಗೆ ನಾನು ಈ ಮೂಲಕವಾಗಿ ನಮ್ಮ JDS ಮತ್ತು NDA ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಗಳನ್ನು ಕೂಡ ಹಿರಿಯರು ತಮ್ಮನ್ನು ಬೆಂಬಲಿಸಬೇಕು ಅಂತ ಕೇಳ್ಕೊತೀನಿ. ಜೊತೆಯಲ್ಲಿ ಈ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಉತ್ತಮವಾದ ರೀತಿಯಲ್ಲಿ ಕೆಲಸ ಎಲ್ಲ ನಿರ್ವಹಿಸಿಕೊಂಡು ನಮ್ಮ ಆಡಳಿತ ಮಂಡಳಿಯ ಸಭೆಯಲ್ಲಿ ಭಾಗವಹಿಸಿ ನಮ್ಮ ಈ ಒಂದು ವ್ಯವಸಾಯ ಮಾರಾಟ ಸಹಕಾರ ಸಂಘವನ್ನು ಲಾಭದಾಯಕ ದೃಷ್ಟಿಯಿಂದ ನಡೆಸಿಕೊಂಡು ನಮ್ಮ ರೈತರಿಗೆ ಒಳ್ಳೆಯದಾಗಲಿದೆ. ವರ್ಷಗಳ ಮುಂದಿನ ಸೇವಾವಧಿಗೆ ಚುನಾವಣೆ ನಿಗದಿಯಾಗಿತ್ತು. ಈ ಚುನಾವಣೆಯಲ್ಲಿ JDS BJP ಮೈತ್ರಿ ಅಭ್ಯರ್ಥಿಗಳನ್ನು ಮಾಡಿ JDS 4 BJP 4 ಅಭ್ಯರ್ಥಿಗಳನ್ನು ಹೈಕಮಾಂಡ್ ಅಂತಿಮವಾಗಿ ಘೋಷಣೆ ಮಾಡಿದರು. ಆ ಘೋಷಣೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ನಾನಾ ತೊಡಕುಗಳು ಬಂದರೂ ಕೊನೆ ಹಂತದಲ್ಲಿ
ಯಶಸ್ವಿಯಾಗಿ ನಾವು ಹೋರಾಟ ಮಾಡೋಂಥ ಸಂದರ್ಭ ಬಂದು ಹೋರಾಟ ಮಾಡಿದಾಗ ಇವತ್ತು NDA ಅಭ್ಯರ್ಥಿಗಳಾಗಿ 5 ಜನ ಗೆದ್ದಿದ್ದೀರಿ. 5 ಜನ ಗೆದ್ದು ಮುಂದಿನ ಒಂದು ಏನು ಸೊಸೈಟಿ ಅಭಿವೃದ್ಧಿಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಕಾಯವಾಚ ಕೆಲಸ ಮಾಡ್ತಿದ್ದಂಥ ಈ ತಾಲೂಕಿನ ಜನತೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ರೀತಿ ನಮ್ಮ NDA ಅಭ್ಯರ್ಥಿಗಳಿಗೆ ಗೆಲ್ಲಿಸೋದಕ್ಕೆ ಸಹಾಯ ಮಾಡಿದಂಥ ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮ NDA ಅಭ್ಯರ್ಥಿಗಳಾದ ಇನ್ನು 3 ಜನ ನಾವು ಸೋಲನ್ನು ಪರಾಭವಗೊಂಡಿದ್ದೀರಿ. ಆ ಸೋಲಿಗೆ ಕಾರಣ ಏನು ಅನ್ನೋದು ನಮಗಿನ್ನೂ ಗೊತ್ತಿಲ್ಲ. ಈ ವಿಚಾರವಾಗಿ ಹೈಕಮಾಂಡು ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅವರು ಆತ್ಮಾವಲೋಕನ ಮಾಡ್ಕೊಬೇಕು ಅಂತ ಈ ಸಭೆಯಲ್ಲಿ ನಾನು ಅವ್ರಿಗೂ ಸಹ ಒಂದು ಶಾಂತಿ ಬಯಸೋದಕ್ಕೆ ದೇವರಲ್ಲಿ ಬೇಡ್ಕೊತೀನಿ. ಮುಂದೆ ನಾವು ಈ ಸೊಸೈಟಿಗೆ ಎಲ್ಲರೂ ಒಗ್ಗಟ್ಟಾಗಿ ಕರ್ಕೊಂಡು ಹೋಗಿ ಒಳ್ಳೆಯ ಉತ್ತಮ ಕೆಲಸ ಮಾಡ್ತೀರಿ ಅಂತ ಹಾರೈಸ್ತೀನಿ. ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣವರು ಹಾಗೂ ಯಡಿಯೂರಪ್ಪನವರು, ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಹಾಗೂ ನಿಸರ್ಗನಾರಾಯಣ ಸ್ವಾಮಿ ಹಾಗೂ ಕುಮಾರ ಸ್ವಾಮಿ ತಗೊಂಡಂಥ ನಿರ್ಧಾರಗಳನ್ನ ತಾಲೂಕಿನ ಶಾಸಕರಾದಂಥ ಧೀರಜ್ ಮುನ್ರಾಜು ಅವರು ಹಾಗೂ ನಮ್ಮ ನಿಕಟಪೂರ್ವ ಶಾಸಕರಾದಂಥ ಮುನೇಗೌಡ, ಜಿಲ್ಲಾಧ್ಯಕ್ಷರಾದ ಮುನೇಗೌಡ ಅವರು ಇಬ್ಬರು ಪಾಲನೆ ಮಾಡ್ತಾ ನಮ್ಮನ್ನು NDA ಮೈತ್ರಿಕೂಟವನ್ನಾಗಿ ಮಾಡಿ ಅಭ್ಯರ್ಥಿಗಳ ಗೊಂದಲ ಇದ್ದರೂ ಕೂಡ ಒಂದು ಗೊಂದಲ ಬಗೆಹರಿಸಿ 4 ಅಭ್ಯರ್ಥಿಗಳು ಅಂತ ನಮ್ಮನ್ನು ತೀರ್ಮಾನ ಮಾಡಿ ಇವತ್ತೇನು ಕಣಕ್ಕಿಳಿಸಿದ್ರು. ಇವತ್ತು ನಾವು ಅತ್ಯಧಿಕ ಮತಗಳಿಂದ ಸಾಕಷ್ಟು ಈ NDAಗೆ ತಾಲೂಕಿನ ಜನತೆ ಹಾಗೂ ತೂಬೇರೆಹಳ್ಳಿ ಜನತೆ ಪೂರಕವಾಗಿ ಬೆಂಬಲ ಕೊಟ್ಟಿದೆ ಅಂತ ನಾನು ಅಭಿಪ್ರಾಯ ಪಡ್ತೀನಿ. ಇನ್ನು ಮುಂದಿನ ದಿನಗಳಲ್ಲಿ ಈ ಸೊಸೈಟಿಯ ಅಭಿವೃದ್ಧಿಗಾಗಿ ನಾನು ಶ್ರಮಿಸ್ತೀವಿ. ಈ 5 ಜನ ಒಗ್ಗಟ್ಟಾಗಿದ್ದು ಸೊಸೈಟಿ ಅಭಿವೃದ್ಧಿಗಾಗಿ ಶ್ರಮ ಪಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಗೆಲುವಿಗೆ ಶ್ರಮಿಸಿದ ಎಲ್ಲ NDA ಕಾರ್ಯಕರ್ತರಿಗೂ ಪ್ರತಿಯೊಬ್ಬರಿಗೂ ನಮ್ಮ ಗೆಲುವಿಗೆ ಸಹಕರಿಸಿದಂಥ ನಮ್ಮ ಫ್ಯಾಮಿಲಿ ಆಗಿರ್ಬೋದು, NDA ಕಾರ್ಯಕರ್ತರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಒಂದು ಅಭಿನಂದನೆಗಳನ್ನು ತಲುಪಿಸ್ತೀರಿ, ಧನ್ಯವಾದಗಳನ್ನು ತಿಳಿಸ್ತೀವಿ. ಥ್ಯಾಂಕ್ ಯು. ದೊಡ್ಡಬಳ್ಳಾಪುರ ತಾಲೂಕಿನ KPSMSನ ಚುನಾವಣೆ ಇವತ್ತೇನು ನಡೀತು, ಇದು ನಮ್ಮ ತಾಲೂಕಿನ ಸನ್ಮಾನ್ಯ G. ರಾಮೇಗೌಡರು ಕಟ್ಟಿದಂಥ ಸಂಸ್ಥೆ, ಉತ್ತಮವಾಗಿ ರಾಜ್ಯದಲ್ಲಿ ಬೆಳೆದಂಥ ಸಂಸ್ಥೆ. ಈ ಒಂದು ಚುನಾವಣೆಯಲ್ಲಿ ನಾನು ಭಾಗವಹಿಸಬೇಕು ಅಂತ ಅಂದ್ಕೊಂಡನಲ್ಲ. ನಮ್ಮ ತಾಲೂಕಿನ ಎಲ್ಲ ಸಾಮಾನ್ಯವಾಗಿ ಎಲ್ಲ ಮುಖಂಡರುಗಳು ನನ್ನನ್ನು ಸ್ಪರ್ಧೆ ಮಾಡಬೇಕು ಅಂತ ಹೇಳಿದ್ರು. ನಾನು ಮೊನ್ನೆ ತಾನೇ ಹೋದ ತಿಂಗಳಲ್ಲಿ 15 ದಿವಸ ಹಿಂದೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದು ಬಂದಿದ್ದೆ. ಈಗ ನಾನು ಚುನಾವಣೆ ಬೇಡ ಸದ್ಯದಲ್ಲಿ ಅಂತ ಹೇಳಿದೆ. ಅವರು ಎಲ್ಲರೂ ಸಹಿತ ಒತ್ತಾಯ ಮಾಡಿ, ಇಲ್ಲ ನೀವು ಗುಂಪಿಗೆ ಚುನಾವಣೆಗೆ ನೀವೇ ಆಕಾಂಕ್ಷಿಗಳು, ನೀವೇ ಸ್ಪರ್ಧಿಗಳು, ನೀವು ಸ್ಪರ್ಧೆ ಮಾಡಿದ್ರೆ ಟೀನಲ್ಲಿ ನಾವು ಗೆದ್ದು ಬರ್ತೀವಿ, ಮತ್ತು ಸಿಂಡಿಕೇಟು ಸಹಿತ ನಾವು ಗೆಲ್ಲೋಕ್ಕೆ ಅವಕಾಶ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಟಿಕೆಟನ್ನು ಕೊಟ್ಟು ಪಕ್ಷದಿಂದ ನಿಲ್ಲಿಸಿದ್ರು. ಆ ಒಂದು ಪಕ್ಷದಿಂದ ಏನು ನನಗೆ ಸನ್ಮಾನ್ಯ ನಮ್ಮ ಶಾಸಕರು ಆದಂತಹ ಸನ್ಮಾನ್ಯ ಮಾಜಿ ಶಾಸಕರು ಆದಂತಹ ವೆಂಕಟರಮಣಯ್ಯನವರು ಹಾಗೂ ನಮ್ಮ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ನಮ್ಮ ಆತ್ಮೀಯ ಬಂಧುಗಳು, ಕರ್ನಾಟಕ ರಾಜ್ಯ ಸಹಕಾರ ಅಫೆಕ್ಟ್ ಬ್ಯಾಂಕಿನ ನಿರ್ದೇಶಕರು ಪಿಂಚೇಗೌಡರು, ಇಲ್ಲ ನೀವು ಬಿ ಗುಂಪಿಗೆ ಸ್ಪರ್ಧೆ ಮಾಡಲೇಬೇಕು ಅಂತ ಕೇಳಿದ್ರು. ನಾನು ಸದ್ಯದಲ್ಲಿ ಬೇಡ ಚುನಾವಣೆ ನನಗೆ ಅಂತ ಹೇಳಿದಾಗ, ಇಲ್ಲ ನೀವು ನಿಲ್ಲಲೇಬೇಕು ಅಂತೇಳಿ ನನಗೆ ಒತ್ತಾಯ ಮಾಡಿ ಅವ್ರು ನಿಲ್ಲಿಸಿದ್ರು. ಅವರಿಬ್ಬರ ಮಾರ್ಗದರ್ಶನ ತಗೊಂಡು ನಾನು ವೆಂಕಟರಮಣ ಪಿಂಚೇಗೌಡರ ಮಾರ್ಗದರ್ಶನದಲ್ಲಿ ತಾಲೂಕಿನ ಮತದಾರ ಬಂಧುಗಳು ಹಾಗೂ ತಾಲೂಕಿನ ನಮ್ಮ ಏನು ಈ ಒಂದು ಎಲ್ಲ ಜನಗಳು ಹಿರಿಯರು ಮಾರ್ಗದರ್ಶನ ನನಗೇನು ಕೊಟ್ಟರು ಅಂದರೆ, ನೀವು ಅವಕಾಶ ಇದೆ ಉಪಯೋಗಿಸ್ಕೊಳ್ಳಿ, ಈ ತಾಲೂಕಿನಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಭಾಳ ವರ್ಷ ನೀವು ದುಡಿದಿದ್ದೀರಿ, ನಿಮ್ಮ ಸೇವೆ ಅವಶ್ಯಕತೆ ಇದೆ ಅಂತ ಅಂದಾಗ ನಾನು ಸ್ಪರ್ಧೆ ಮಾಡಿದೆ. ನಾನು ಕೇವಲ 5 ದಿನದಲ್ಲಿ ಚುನಾವಣೆ ಮಾಡ್ತಕ್ಕಂಥ ಸಮಯ ಇದ್ದಿದ್ದರಿಂದ 5 ದಿವಸ ನಾನು ಯಾರಿಗೂ ಮನೆಗೆ ಹೋಗಿ ಮತ ಕೇಳೋಕ್ಕಾಗಲಿಲ್ಲ. ಹೆಚ್ಚಾಗಿ ನಾನು ಸುಮಾರು ಬರೀ ಒಂದು 20 ಹಳ್ಳಿ ಮಾತ್ರ ನೋಡೋಕ್ಕಾಯಿತು. ಇನ್ನು ತಾಲೂಕಿನ ಬಹುತೇಕ 80% ಹಳ್ಳಿಗಳಿಗೆ ನಾನು ಮತ ಕೇಳೋಕ್ಕೆ ಹೋಗೋಕ್ಕಾಗಲೇ ಇಲ್ಲ. ನಮ್ಮ ಸ್ನೇಹಿತ ವರ್ಗ, ಬಂಧುವರ್ಗ, ಪಕ್ಷದ ಎಲ್ಲ ಮುಖಂಡರುಗಳು ಮತ್ತು ನಮ್ಮ ಕೆಲವೊಂದು ಸಹಕಾರಿ ಸಂಘಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಸ್ನೇಹಿತ ಬಂಧುಗಳು ನಮಗೆ ಸಂಪೂರ್ಣವಾಗಿ ಬಲ ತುಂಬಿ ಬೆಂಬಲ ಕೊಟ್ಟು ಈ ಚುನಾವಣೆಯಲ್ಲಿ ಏನು ನಮ್ಮ ಪ್ರತಿಸ್ಪರ್ಧಿ ಎದುರಾಳಿಗಳು ಭಾಳ ಗಟ್ಟಿಯಾಗಿ ನಿಂತಂಥ ವ್ಯಕ್ತಿ, ಅವ್ರ ವಿರುದ್ಧ ನಾವು ಜೀವನ ಕಾಣೋದು ಕಷ್ಟವಾದಂಥ ಸಂದರ್ಭ. ಅಂಥದ್ರಲ್ಲೂ ನಮ್ಮ ಎಲ್ಲ ಸ್ನೇಹಿತ ವರ್ಗ, ಪಕ್ಷದ ಮುಖಂಡರುಗಳು ಅವರು ನಮಗೆ ತುಂಬ ಅಭೂತವಾಗಿ ನಮ್ಮನ್ನು ಚುನಾವಣೆಯಲ್ಲಿ ಸಹಕರಿಸಿ ಗೆಲ್ಲಿಸ್ಕೊಟ್ಟಿದ್ದಾರೆ. ನಮ್ಮನ್ನು ಏನು ಗೆಲ್ಲಿಸಿದ್ದಾರೆ ನನಗೆಲ್ಲವಲ್ಲ, ನಮ್ಮ ಮತದಾರ ಬಂಧುಗಳ ಗೆಲುವು, ನಮ್ಮ ತಾಲೂಕಿನ ನಾಯಕರುಗಳ ಗೆಲುವು ಅಂತ ಹೇಳ್ತಾ, ಇಲ್ಲಿ BJP JDS ಮೈತ್ರಿಯೊಂದಿಗೆ
ನಾನು ಗೆದ್ದು ಬಂದಿದ್ದೀನಿ ಅಂತಂದರೆ ನಮ್ಮ ಎಲ್ಲ ಮತದಾರ ಬಂಧುಗಳ ಒಂದು ಒಳ್ಳೆಯ ಮನಸ್ಥಿತಿ ಏನಿತ್ತು ಆ ಒಂದು ಮನಸ್ಥಿತಿಯನ್ನು ನಾನು ಗೆದ್ದು ಬಂದಿದ್ದೀನಿ. ಅವರ ನನ್ನ ಕಾಯ ವಾಚ ಮನಸ ಈ ಸಂಸ್ಥೆ ಉಳಿಸೋದಕ್ಕಾಗಿ ಈ ಸಂಸ್ಥೆಯ ಪರ ತಾಲೂಕಿನ ಜನತೆಗೆ ಏನೇ ನಮ್ಮ ಕೈಯಿಂದ ಸಂಸ್ಥೆ ವತಿಯಿಂದ ಕೆಲಸ ಮಾಡೋದನ್ನೆಲ್ಲ ಮಾಡೋದಕ್ಕೆ ನಾನು ಸದಾ ಸಿದ್ಧಾಗಿದ್ದೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.